ಹೇಳ್ಬೇಕಾದ್ರೆ 2 ವರ್ಷದ ಕಟಾವು ಇದ್ರ ಹೊಡೆದಿಲ್ಲ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ರೀ ಇದಕ್ಕೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರಿತೀವಿ. ಸಹಜ ಕೃಷಿ ಅನ್ನೋದು ಹೊಸವಾಗಿ ಸ್ಟಾರ್ಟ್ ಆಗಿತ್ತು. ಈಗ ಬೆಳೆ ಹೊಡೆಯಂಗಿಲ್ಲ, ಒಣಗಿಲ್ಲ ಬಿಡೋದು. ಮಳೆ ಹುಡ್ಕಾಡ್ತೀನಿ, ಒಣ ಆದ್ರೆ ಬರೋದಿಲ್ಲ. ಹಸಿ ಆದ್ರೆ ಮರುದಿವಸ ಬರ್ತಾವೆ. ನಾನು ಫೋಟೋಗಳು ತೋರಿಸ್ತೀನಿ ಅವರು ಇಷ್ಟು ಮನೆ ಹೊಡೆದವ. ಈ ಒಣ ಆದ್ರೆ ಬರೋದಿಲ್ಲ. ಅದು ಈ ತಳದಾಗದಾವ. ಇದೇನೈತೆ ಕಸ ನೋಡ್ರಿ, ಈ ಥರ ಬಿಡೋದ್ರಿಂದ ಏನಾಗೈತಪ್ಪ ಅಂದ್ರೆ ಆಟೋಮೆಟಿಕ್ ನಮ್ಗೆ ಗೊಬ್ಬರ ಇದೆಲ್ಲ ಸೇರಿ. ಮತ್ತೆ ಹೇಳಿ ಬಾಜು ತಂದು ಹೋಗಿದ್ದೆ ನೋಡ್ರಿ, ಅದು ಬಾಜು ಅವ್ರದ್ದು ಸುಡೋದು ಅದನ್ನೆಲ್ಲ ತೆಗೆದು ಈ ಕಡೆ ಹಾಕಿ ಅದ್ರ ಕಡೆ ತಂದು ಹೋಗಿದ್ದೆ. ಈ ಕಬ್ಬು ಹೋದಪ್ಪ ಕಬ್ಬು ಹೊಲ್ದಾಗ ರೌದೆಲ್ಲ ನಮ್ಮ ಹೊಲಕ್ಕೆ ಬರ್ತಿದ್ದೆ. ಇದೆ ನಮ್ಮ ಹೊಲ್ದಾಗ ಕಬ್ಬು ಅದೆಲ್ಲ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹಾಕಿ ಇಲ್ಲ ನನಗೆ ಅದೆಲ್ಲ ಯಾಕಂದ್ರೆ ಚಲೋ ಬರ್ಬೇಕಾದ್ರೆ ನಾನು ಏನಿಲ್ಲ ಸ್ವಲ್ಪ ಮಟ್ಟಿಗೆ ಹಾಕಿ ಒಂದು 20% ಕೆಮಿಕಲ್ ಹಾಕ್ತಾನೆ. ಯಾವಾಗ ಕೊಯ್ದಿದ್ದು ಕೊಯ್ದಿದ್ದು ನಮ್ಮ ಏನು ಮಾಡಿದ್ವಿ ಹೋಗಿನಲ್ರಿ. ಅದಕ್ಕೆ ಕೆಮಿಕಲ್ ಒಗಿದಿಲ್ಲ ಅಂದ್ರೆ ಏನು, ಅದು ನಮ್ಮ ಆ ಲೆವೆಲ್ಗೆ ಭೂಮಿ ತಯಾರಾಗೋ ತನಕ ಕೆಮಿಕಲ್ ನೀವು ಸ್ವಲ್ಪ ಮಾಡಿ ಉಪಯೋಗ ಮಾಡಬೇಕು. ಮಾಡ್ರಿ ಚಲೋ. ನೀವು ಅದಕ್ಕೆ ಏನು ಮಾಡಕ್ ಹೋಗ್ಬೇಡಿ, ಎಲ್ಲ ಅಲ್ಲೇ ಕೊಯ್ಲಿ ಸಮಾಧಾನ ಕೊಯ್ಲಿಲ್ಲ ಅದು ಅಂದ್ಬಿಟ್ರಿ. ಇದು 1 ಬಿಟ್ಟು 2 ಬಿಟ್ಟು 3 ತಿಂಗಳು ಹೋಗಿಲ್ಲ, 4 ತಿಂಗಳು ವಿಚಾರ ಮಾಡ್ಬೇಕು. 1-2 ತಡ ಮಾಡಿಕೊಳ್ಳೋದು ಚಲೋನ. ಯಾಕಂದ್ರೆ ರೀ ಭೂಮಿ ಒಳಗ್ರಿ ಕಸ ಹೇಳೋದಿಲ್ಲ, ಹಸಿ ಇರ್ತೈತಿ. ಇದು ಡಬ್ಬ ಹಾಕೊಂಡು ಬೀಳೋದೈತೆ ಏನು. ಈಗ ನೋಡ್ರಿ ನಾವು ಎಷ್ಟಕ್ಕದ ನೀರು ಬಿಡ್ತೇವೆ ರೀ. ಈ ಕಡೆ ಏನೂ ಇಲ್ಲ, ಒಣ ಕಲ್ಟಿವೇಶನ್ ಕಾಸ್ಟು ಕಡಿಮೆ ಆಕೈತಿ. ಅಗ್ರಿಕಲ್ಚರ್ ನಮಗೆ ಮಾಡೋದು ಸುಲಭ ಆಗ್ಬಿಟ್ಟು. ಮತ್ತು ನಮ್ಗೆ ಇದನ್ನು ಹಾಕಿದ್ದೆವು, ಪಪ್ಪಾಯ ಹಾಕೊಂಡಿದ್ದೆವು ನೋಡಿದೆ. ಆಮೇಲೆ ನುಗ್ಗಿ ಹಾಕೊಂಡಿದ್ದೆವು. ಅವೆಲ್ಲ ಏನು ಬರ್ತಾವಲ್ಲ, ಇದು ಟೋಟಲ್ ಬಂದಂಥ ಖರ್ಚೆಲ್ಲ ಜಾಡಿಸ್ತೈತಿ. ಕಿಲೋ ಮೇಲೆ ಹೋಗ್ತಾವೆ. ಈಗ 12 ರೂಪಾಯಿ, 13 ರೂಪಾಯಿ, 14 ರೂಪಾಯಿ ಕೆಜಿದಾಗ ಇಲ್ಲೇ ಬಂದು ಅವ್ರು ಹರ್ಕೋತಾರು, ಅವರ ಹೋಯ್ತಾರು. ನಾನು ಮಾಡಿ ಬೀಜದೈತಿ, ನಾನು ಮಾಡಿದ್ದೆ. ನಮ್ಮದು ನರ್ಸರಿ ಕಡಿಮೆ 1.5 ವರ್ಷ ಆಯ್ತು. ಹಾಂ ಬೀಜ ತಂದು ಹಾಕಿದ್ವಿ. ಆಂಧ್ರ ಪ್ರದೇಶದ ಬೀಜ ತಂದು ಹಾಕಿ ಕಡಿಮೆ ಒಂದು ಎಕರೆ ನೋಡಿದ್ರೆ ಒಂದು ಈ ವರ್ಷ ರೀ ಒಂದು 3 ಟನ್ 2 ಟನ್ ಬರ್ತೈತಿ. 2.5-3 ಟನ್ ಬರ್ತೈತಿ. ಒಂದು 30-35-40 ರೂಪಾಯಿ ಹಿಡ್ಕೊಡ್ತೀವಿ. ಅದು ಒಂದು ತಗೊಂಡು ಮಾಡ್ತಿರ್ತೀವಿ ಮಾರ್ಕೆಟ್ ರೇಟ. ಅದು ಎಷ್ಟು ಆಗೋದು 2.5 ಟನ್ ಹಿಡ್ಕೊಂಡು 4 1 ಲಕ್ಷ ರೂಪಾಯಿ ಆಕೈತಿ. ಬೇಡ ಎಲ್ಲ ಹೋಗಿ ಒಂದು 60-70 ಸಾವಿರ ರೂಪಾಯಿ ಉಳಿತೈತಿ. 4 ಸಲ ಬರ್ತೈತಿ ವರ್ಷಕ್ಕೆ. ಮತ್ತು 6-4 20 2.5 ಲಕ್ಷ ರೂಪಾಯಿ ಬಂತಿದ್ರಾಗ. ಹೌದು. ಮತ್ತು ಈಗ ನಾವು ಮಾಡೋರು ಹೇಳೋರು ಎಲ್ಲಿ ಹಂಗೆ ಕಸಾಣ ಬಿದ್ದೈತಿ, ಎಲ್ಲ ಬಿದ್ದೈತಿ. ಕೊತ್ತಿಂಬರಿ ಪ್ಲಾಟ್ ಮಾಡ್ತೀನಿ ನೀವು ಸರ್, ಇದು ತೆಗಿತಾ ಅದ್ರ ಕೊತ್ತಿಂಬರಿ ಹಾಕಿದ್ರೆ ನೋಡ್ತೀವಿ. 2 ಸಲ ಮಾಡ್ಬೋದು, 3 ಸಲ ಮೇಲಿನ ಮೇಲೆ ಮಾಡಬಾರ್ದು. ಒಂದೇ ಸಲ ಮಾಡಬಾರ್ದು, 1 ಸಲ 2 ಸಲ ಮಾಡ್ಬೋದು. ರೇಟ್ ಸಿಗಿದ್ರೆ ಮಾಡ್ಬೋದು. ನೀವು ಹಿಂಗೆ ಹೋಗಿದ್ದೆ ಟ್ಯಾಕ್ಟರ್ ಹೋಗಿದ್ರೆ ಭಾಳ ಹೊಡ್ತೈತಿ. ಅದು ನೋಡಿದ್ರೆ ಗೊತ್ತೈತಿ, ಹೋಗಿದ್ದೀವಿ ಸರ್. ಇದಕ್ಕೆ ರೋಗ ಅದಕ್ಕೆ ಐತೆ ಔಷಧ ಐತ್ರಿ. ಸಾಪ್ ಅಂತ ಸಿಗೈತೆ. ಸಾಪು ಬಾವಿಸ್ಟಿನ ಇದ್ರದೈತೆ. ಬಾವಿಸ್ಟಿನೆಲ್ಲ ಬಾವಿಸ್ಟಿನ ಇದಲ್ಲ. ಮತ್ತು ಮ್ಯಾಂಕೋಜೆಪ್, ಅರ್ಬಂಟೈಜಮ್ಮ ಮತ್ತು ಮ್ಯಾಂಕೋಜೆಪ್ ಅವೆರಡು ಕೂಡಿದ್ದು ಸಾಪ್ ಅಂತ ಐತಿ. ಅದನ್ನು ಕೊಡ್ಬೇಕು. ಅದಾವ ಸಣ್ಣ ಪುಟ್ಟ ರೋಗಗಳು ಇಲ್ಲದಂಗಿಲ್ಲ, ಯಾವುದಕ್ಕೂ ರೋಗ ಇಲ್ಲದೆ ಯಾವುದಿಲ್ಲ ಸರ್. ಒಂದು ಪಪ್ಪಾಯಿ ಇದಕ್ಕೆ ಎಷ್ಟು ಕೆಜಿ ನೋಡಿ. ಇದು ನಿಮ್ಗೆ ಹೇಳ್ಬೇಕಾದ್ರೆ ಕಡಿಮೆ 3-4 ಕೆಜಿ ಬರ್ತವೆ. ಒಂದೊಂದು ಪಪ್ಪಾಯಿ 3-4 ಕೆಜಿ ಬರ್ತವೆ. ಇಲ್ಲ ನಮಗೆ 450 ಇದು ಕಾರಣ ಅಂದ್ರೆ ಸಾವಯವ ಗೊಬ್ಬರ. ಇದು ರಿಂಗ್ ಇದು ಬಂದಿದೆ, ಒಂದು ವೈರಸ್ ಬಂದಿದೆ. ಅದು ವೈರಸ್ ಇದು ಒಂದು 5-6 ಗಿಡಕ್ಕೆ ಇದೆಲ್ಲ ಹಿಂಗಾಗಿ ಒಂದು 4-5 ಗಿಡ ಹರಿದು ಹೋಗಿದ್ದೀವಿ. ಅದು ಎಲ್ಲ ನೋಡೋದು ಈಗ ತಳೆಗೆಲ್ಲ ಹರಿದು ಹೋಗಿದ್ಬಿಟ್ಟು ಅವನು ಕಾರಣ ರೀ. ಸರ್ ಔಷಧ ವೈರಸ್ ಬಂದ್ರೆ ವೈರಸ್ಗೆ ಎಲ್ಲಿ ಔಷಧ ಇಲ್ಲ. ವೈರಸ್ಗೆ ಔಷಧ ಇಲ್ಲ. ವೈಟ್ ಫ್ಲೈ ಕಂಟ್ರೋಲ್ ಮಾಡ್ಕೊಂಡು ಹೋಗೋದು. ಈ ಗಿಡನೆಲ್ಲ ಖಾಲಿ ಮಾಡಿದ್ರು ನೋಡೋದು. ವೈರಸ್ ಬಂದು ಕೆಲ್ಸ ಹೋಗಿದ್ದು ಸರ್. ಇದು ಈ ಬೀಜದ ಒಂದು ಪ್ಲಾಟ್ ಅನ್ನು ಮಾಡಿದ್ರೆ ನನಗಿಲ್ಲ ಪಪ್ಪಾಯಿದು ಬರ್ತೈತಿಲ್ಲ. ಇದು ಮಿಕ್ಸ್ ಕ್ರಾಪ್ ಮಾಡಿದ್ದೆ ಸರ್. ಇದು ಮಾಡಿದ್ರಿಂದ ಇನ್ನೂ ಬೆಟ್ರ್. ಅದು 4-5 ಲಕ್ಷ ರೂಪಾಯಿ ಗಳಿಸ್ತಾರೆ ಒಂದೊಂದು ಎಕರೆದಾಗ ಪಪ್ಪಾಯಿ ಕಿಲೋ. ಹೌದು ಹೌದು, ದೊಡ್ಡ ಮಾರ್ಕೆಟ್ ಐತಿ, ಭಾಳ ದೊಡ್ಡ ಮಾರ್ಕೆಟ್ ಐತಿ. ಈಗ ಹೇಳ್ಬೇಕಾದ್ರೆ ನನಗೆ ಎಷ್ಟು ಕಾಯಿಗೆ 4-5 ಮಂದಿ ಬಂದು ಹಚ್ಚಿದ್ದಾರೆ. ಈಗ ನನಗೆ ಕೊಡ್ತೀನಿ ಕೊಡುತ್ತೆ. ಈ ರೋಡ್ ಸೈಡ್ ಇಟ್ಟು ಮಾರಾಡ್ದಾರಲ್ಲ, ಅವ್ರಿಗೆ ಕೊಡ್ತಾರೆ. ಮಾರ್ಕೆಟ್ ಬೆಳಗಾವ್ ಕಳ್ಸಂಗಿಲ್ಲ. ಬೆಳಗಾವ್ ಕಳಿಸಿದ್ರೆ ಅವ್ರು ಏನು ಮಾಡ್ತಾರೆ, ನಮಗೆ ಸರಿಯಾಗಿ ಬಂದು ದರ ಕೊಡಂಗಿಲ್ಲ. ಈಗ ಇವೆಲ್ಲ ನೋಡಿ ಈ ಥರ ಇವಾಗ ನೋಡಿ ಆಗ್ತಾ ಇರ್ತಾರೆ. ಇದು ಬೇರೆ ಜಾತಿ ಇಲ್ಲ ರೀ, ಅವ್ರು ಹುಟ್ಟಿದಾಗ ಆ ಟೈಪ್ ಹುಡ್ತಾರೆ. ಇದಾಗಿರ್ತಾರೆ. ಒಂದೇ ಮನೆ ಹುಟ್ಟಂಗಿಲ್ಲ, ಜವಾರಿಲ್ಲ. ಒಂದೇ ಮನೆ ಆಗಂಗಿಲ್ಲ. ಇಲ್ಲಿ ನೋಡಿ ನೀವು ಅದ್ರ ಬಗ್ಗೆ ನೀವು ಏನು ವಾಟ್ರ್ ನೈಸರ್ಗಿಕ ಕೃಷಿ ಏನು ಒಂದು ಕೆಲವೊಂದು ನಿಮ್ಗೆ ಐಡಿಯಾ ಸಿಗ್ಬೋದು ಇದ್ರಿ ಈ ಹೊಲದಾಗ. ಎಲ್ಲ ಇಲ್ಲೇ ಒಟ್ಟು ಇಲ್ಲೇ ಕಳಿಸ್ಬಿಡು. ಮತ್ತು ದಂಡೆ ಕಡೆ ಬೇಲಿ ಮಾಡಿದಾಗತ್ತೆ ಮಾಡಿದ್ರು ನೋಡಿ. ಅದಕ್ಕೆ ಕರಿಬೇವು ಕಾದಲ್ಲ ಸ್ವಲ್ಪ ಮಟ್ಟಿಗೆ ಜನ ಅಥವಾ ಏನು ಮನುಷ್ಯರ ಒಮ್ಮೆಲೆ ದಡಕ್ಕಂದ್ರೆ ಒಳಗೆ ಬರಬಾರ್ದು. ಇಷ್ಟು ದೊಡ್ಡ ಪ್ರಮಾಣ ಯಾರು ಮಾಡೋದಿಲ್ಲ. ಇದು ನಮ್ಮದೇ ಆದಂಥ ವಿಶೇಷ ಒಂದು ಥಿಯರಿ ಇದು.
ಯಾಕಂದ್ರೆ ಇದು ಭಾಳ ಮಂದಿ ತಲೆ ಒಳಗೆ ಏನೈತೆ ಅಂದ್ರೆ ಇದು ಕಡಿಮೆ ಮಾರಾಟ ಆಕೈತ್ರಲ್ಲ ಆದ್ರೆ ಅದ್ರ ದೊಡ್ಡ ಮಾರ್ಕೆಟ್ ಹೋಯ್ತು ಬೆಳಗಾವಿ ಹೋಯ್ತು ರೀ. ನೀವು ಟ್ರಕ್ ನೀನು ಮೊನ್ನೆ ಫೋನ್ ಹಚ್ಚಿ ಬೆಂಗಳೂರಿಂದ ಒಬ್ಬ ನನಗೆ ದಿವಸಕ್ಕೂ 10 ಟನ್ ಕಳಿಸ್ರಿ ಅಂತಾರೆ. ಏನು ಕಳಿಸ್ತಾರೆ ಉಳಿದಿಲ್ಲ ಇದಕ್ಕೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿವೆ ನಾವು ಕೆದ್ದಪ್ಪ 10,000 ರೂಪಾಯಿ. ಹಾಂ ಇದು ಸಿಟಿ ಲೆವೆಲ್ ಮಾರ್ಕೆಟ್ ಆಗೋದು ಭಾಳ ದೊಡ್ಡ ಮಾರ್ಕೆಟ್ ಇದೆ. ಸಿಟಿ ಲೆವೆಲ್ ಪ್ರತಿಗ ಝಾಡ ಆಗ್ತದೆ ಸಿಟಿಲ ಬರ್ತದೆ. ಮತ್ತು ಇದು ಪಪ್ಪಾಯಿ ಮಾಡೋ ಉದ್ದೇಶ ಏನ್ರಿ ನಮ್ಮ ಇದ್ರಾಗ ಮೊದಲಾಗ 2 ಬೆಳೆ ದಾಡ್ದಾವ ಇದು ಚಲೋ ಬಂದಿದ್ದು ಇದು ಚಲೋ ಬಂದಿದ್ದು ರೊಕ್ಕದಾಟೈತಿ. ಇನ್ನು ನುಗ್ಗಿ ಬರ್ತೀವಿ 600 ರೂಪಾಯಿ ಕೆಜಿ ಐತೆ ಅದು ಈಗ 500-600 ರೂಪಾಯಿ ಕೆಜಿ ಐತಿ. ಮತ್ತು ಎಲ್ಲ ಕೂಡಿ ಒಂದು ಗಿಡಕ್ಕೆ ಒಂದೊಂದು ಕೆಜಿ ಹೊಂಟು 60 ಗಿಡ ಅದಾವು. ಮತ್ತೆ ಈಗ 500-600 ರೂಪಾಯಿ ಐತಿ. ಅದೇ ಟೈಮ್ ಐತೆ ಅದೇ ಟೈಮ್ ಐತೆ. ಹಿಂಗೆ ಹಿಡ್ಕೊಂಡು ಹೊಂಟು ಬಡಿ ಇದು ಮುಟ್ಬಾಡಿ ಫಾಲೋ ಮಾಡ್ಬೇಕು. ಇದು ನೋಡ್ರಿ ಮೊದಲನೇ ಸಲ 3 ತಿಂಗಳು ಹೋಗ್ತೈತ್ರಿ ಬೀಜ ಹಾಕಿದ್ರಿ. ಆಮೇಲೆ ಈಗ ಏನಾಯ್ತು ಪ್ರತಿ 3 ತಿಂಗಳು ಬೇಕಾದಷ್ಟು. ಮತ್ತು ಅದನ್ನ ನಿಮ್ಗೆ ಹೇಳ್ಬೇಕಂದ್ರೆ ಅದಕ್ಕೂ ಇದಕ್ಕೆ ಖರ್ಚಿಲ್ಲ. ಮೇಲೆ ಮೇಲೆ ಬೆಳೆ ಮಾಡ್ಬೇಕು ಖರ್ಚಿಲ್ಲ ಮಾಡಿ ಜಾಸ್ತಿ ಇಲ್ಲ. ನಮ್ಮದು ಅದೇ ನಮ್ಮದು ನೋಡಿ ಪಪ್ಪಾಯಿಗೆ ಸಾಕು. ಎಲ್ಲ ಫೋಟೋ ನಿಂತಿಗತ್ತೆ ರೇಟ್ ತೆಗಿದಾರಲ್ಲ ಫೋಟೋ ನಿಂತಿದೆ ಸಣ್ಣ ಗಡ ಇದು ಇಲ್ಲಿಂದ ಕಾಯಿ ಇರ್ತದ ಇಲ್ಲಿಂದ ಹರಿಯಾಕಿತ್ತು ಹಂಗೆ ಈಗ ಹೋಗಿದ್ದು ಆಗಲೇ ಈಗಾಗಲೇ ಒಂದು 30-40 ಸಾವಿರ ರೂಪಾಯಿ ಆಗೈತಿ. ಇನ್ನು ಹಂಗೆ ಕಂಟಿನ್ಯೂಸ್ ಒಂದು ವರ್ಷ 2 ವರ್ಷ ತನಕ ಹೋಗ್ತೈತಿ. 2 ವರ್ಷ ಪಪ್ಪಾಯಿ 2 ವರ್ಷ ಇಲ್ಲಿ ಬರ್ರಿ. ಆಗೋದಿಲ್ಲ. ನಮ್ಮ ಬಾವಿ ಐತಿತ್ತು 2 ಬಾವಿ ಮತ್ತು ಬೋರ್ 2 ಮಾಡಿ ವಿಡಿಯೋ ಪುಂಡಿ ಪಲ್ಲೆಗೆ ಯಾವ್ದಾರು ನಮ್ಮ ಹೊಲದಾಗ ಯಾವ ಮತ್ತು ನಮ್ಮ ಇನ್ನೊಬ್ಬರವ್ರಿಗೆ ಯಾಕೆ ಹೋಗೋದು ಪುಂಡಿ ಬೇಕಾದ್ರೆ ಅದಂದ್ರೆ ಎಲ್ಲ ಇದೊಬ್ಬರಿಗೆ ಎಲ್ಲಿ ಹೋಗೋದಾಗ ಸಾಧ್ಯತೆ ನಮ್ಮ ಹೊಲದಾಗ ಉಳಿಬೇಕು. ಪೇರುದು ಅರ್ಕ ಕಿರಣ್ ಅಂತ ಬರೋದ್ರಿ ನಮ್ಮ IAHR ಅದು ಅದು ಇದ್ರೊಳಗ ಸಿಟ್ಟು ಬೆಳೆದಿಲ್ಲ ಅಲ್ಲಿದವ್ರಿ 4 ಗಿಡ ಜಬರ್ದಸ್ತ್. ಅದು ಇಲ್ಲಿ ನೋಡಿರ್ಬೇಕು ನೀವು. ಇದು ಏನು ಅದ್ರ ಗಿಡ ಹೇಳ್ರಿ ಮಾವಿನ ಗಿಡನ. ಅದು ಸ್ಪೆಷಾಲಿಟಿ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳ್ತಾರೆ ಗೊತ್ತು. ಗಿಡ ಎಲ್ಲಿ ನೋಡ್ರಿ ಗೊತ್ತಾಗ ಮಿಯಾಜಾಕಿ. ಅದು ಮುಂದಿನ ಏನೋ ಹೇಳಂಗಿಲ್ಲ ನಿಮ್ಗೆಲ್ಲ ಅರ್ಥ ಮಾಡ್ಕೋತೀರಿ. ಮಿಯಾಜಾಕಿ ಅಂದ್ರೆ ಏನು ಅನ್ನೋದು ಗೊತ್ತು. ನೀವು ಸ್ಟಡಿ ಮಾಡಿ ಅದು ಹೆಂಗೈತಿ ಏನೈತಿ ಎಲ್ಲನೂ ನೋಡ್ಕೊಂಡು. ಇದೊಂದು ಐತೆ ನೋಡ್ರಿ ಇಲ್ಲಿ ನೀರಿನ ಗಿಡ ಇರೋದು. ಅದು 10 ಕಾಯಿ ಹಾಕಿದ್ರೆ 1 kg ಆಗ್ಬೇಕು. ಅದು KG 10 ಅದ್ರ ಹೆಸರನ್ನ KG 10 ನೀರಿನ ಗಿಡ. ಅದು ಅಷ್ಟು ದೊಡ್ಡ ಬರ್ತೈತಿ. ಒಂದೊಂದು 100 ಗ್ರಾಮ್ ಬರ್ಬೇಕು. ಅದು ಈಗ ತಂದು ಹಚ್ಚಿದ್ರಿ ಅದೇನೋ ಆಗ್ಬೇಕಾದ್ರೆ 1 ವರ್ಷ ಹೋಗ್ಬೋದು. ಅದೊಂದು ಅದೇ ಒಟ್ಟು ಏನೋ ವಿಶೇಷ ಕಾಣ್ತಾವಲ್ಲ. ಅದು ನಮ್ಮ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅದ ಬೆಂಗಳೂರಾಗಿರ್ತಾನೆ. ಅವಾಗ ಅಗ್ರಿಕಲ್ಚರ್ ಮೇಲೆ ಭಾಳ ಇಂಟ್ರೆಸ್ಟ್ ಅವ. ಅವಾಗ ಅಲ್ಲಿ ಏನು ಚಲೋ ಅನ್ಸಿದ್ದು ಎಲ್ಲ ತಂದು ಅವೆಲ್ಲ ನಿಮ್ಗೆ ಬೇಕಾದ್ರೆ ಹೇಳ್ತಾರೆ ಕೊಡ್ತೇವೆ. ಬೇಕಲ್ಲ ಮನೆ ಮ್ಯಾಲ